ನಮ್ಮಲ್ಲಿ ಒಂದು ಕ್ಲೋಸರ್ ಜನ ಹೆಣ್ಮಕ್ಳು ಬಂದಿದ್ದೀವಿ ಮತ್ತು ಈ ವಯಸ್ಸಿನಲ್ಲಿ ನಮ್ಮ ದೇವೇಗೌಡರು ನಮ್ಮ ತಂದೆ ಸಮಾನರಾದ ದೇವೇಗೌಡರು ಇಷ್ಟೊಂದು ಮಾತಾಡ್ತಾರೆ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳೆಲ್ಲ ಹೆಮ್ಮೆ ಪಡಬೇಕು. ಈ ಬಿಡದಿ ಒಳಗೆ ಇಷ್ಟೊಂದು ಜನ ಸೇರಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ JDS ಪಕ್ಷವನ್ನು ದಯಮಾಡಿ ಎಲ್ಲರೂ ನಮ್ಮ JDS ಪಕ್ಷವನ್ನು ಗೆಲ್ಲಿಸಬೇಕು ಎಂದು ನಾವು ಕಳಕಳೆಯಿಂದ ಬೇಡಿಕೊಳ್ಳುತ್ತಾ ಇದ್ದೇವೆ. ಎಲ್ಲಾ ರೈತ ಬಾಂಧವರಿಗೆ ನಮ್ಮ ಅಭಿನಂದನೆಗಳು. ಈಗ ಇಷ್ಟೊಂದು ಜನ ಸೇರಿದ್ದಾರೆ ಅಂದ್ರೆ ಯಾವ ಪಕ್ಷದಲ್ಲೂ ಇಷ್ಟೊಂದು ಜನ ಇಲ್ಲ. ಜನ ಸೇರ್ತಾರೆ ಆದ್ರೆ ಎಲೆಕ್ಷನ್ ಸಮಯದಲ್ಲಿ ಯಾರು ವೋಟ್ ಹಾಕೋದಿಲ್ಲ. ಇದೇ ಈ ಜನ ಮಾಡೋ ತಪ್ಪು ಅಂತ ಹೇಳಿ ನಾನು ಎಲ್ಲರಲ್ಲೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಕೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ JDS ಪಕ್ಷವನ್ನು ಅಧಿಕ ಮತದಿಂದ ಗೆಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ದಾವಣಗೆರೆಯಿಂದ JDS ಜಿಲ್ಲಾಧ್ಯಕ್ಷ ಗಾಯತ್ರಿ ಆಲೇಶ್ ಅಂತ ಹೇಳಿ. ಈಗ ಅಪ್ಪಾಜಿ ಅವ್ರು ಏನು ಇದ್ರ ಬಗ್ಗೆ ಮಾಡ್ತಾ ಇದಾರೆ ರೈತರ ಬಗ್ಗೆ, ನಾವು DK ಶಿವಕುಮಾರ್ ಒಂದೇ ಹೇಳೋದು, ಇವತ್ತೆಲ್ಲ ರೈತರದ್ದು ಎಲ್ಲ ಹೊಲಗಳೆಲ್ಲ ಕಸ್ಕೊಂಡು ನಾಳೆ ಮಣ್ಣು ತಿಂತಾರ ಅವರು? ಹೇಳಿ, ಅವ್ರು ತಿಂತಾರ ಮಣ್ಣು? ನೋಡೋಣ. ಅವ್ರು ತಿಂತಾರ. ಅವ್ರು ದುಡ್ಡು ಇದ್ದವ್ರು ಅವ್ರು ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗಿ ತಿಂತಾರೆ. ಬಡವ್ರು ಏನ್ ಮಾಡ್ಬೇಕು ಹೇಳಿ? ಬಡವ್ರದ್ದು ಯಾಕೆ ಬಿಟ್ಟಿ ಸಿಗಿತಾರೆ ಬಿಡದಿದು ಇವ್ರಿಗೆ ಹೊಲಗಳೆಲ್ಲ? ಈ ತರ ಮಾಡೋದು ಸರಿ ಅನ್ಸಲ್ಲ. ಆದಷ್ಟು ಜನಗಳು ಅರ್ಥ ಮಾಡ್ಕೋಬೇಕು. ಯಾರು ರೈತರ ಮಕ್ಕಳಿಗೋಸ್ಕರ ಬಡದಾಡ್ತಿದ್ದಾರೆ. ಅಪ್ಪಾಜಿ ಈ ಏಜ್ ಅಲ್ಲೂ ನೋಡ್ರಿ ಅವ್ರು ಅಷ್ಟು ಇದರಿಂದ ಬಂದ್ ಮಾತಾಡ್ತಾ ಇದಾರೆ. ಅವ್ರಿಗೋಸ್ಕರ ಅಟ್ಲೀಸ್ಟ್ ನೆಕ್ಸ್ಟ್ ಕುಮಾರಣ್ಣಗೆ ಮುಖ್ಯಮಂತ್ರಿ ಆಗೋ ಒಂದು ಅವಕಾಶ ಎಲ್ಲ ಕೊಡ್ಬೇಕು ಅಂತ. ದುಡ್ಡಿಗೆ ಮಹತ್ವ ಕೊಡಬಾರ್ದು ಯಾರು. ಆದಷ್ಟು ರೈತರಿಗೆ ಇದ್ ಮಾಡ್ಬೇಕು. ಯಾರು ಸಿಗುತ್ತೆ? ಯಾರಿಗೂ ಒಬ್ರಿಗೂ ನೆಟ್ಟಗ್ ಸಿಗಲ್ಲ. 6 ತಿಂಗಳು ಕೊಡ್ತಾರ, 6 ತಿಂಗಳು ಬಿಡಲ್ಲ. ಎಲ್ಲಿ ಹೋಗತ್ರಿ ದುಡ್ಡದೆಲ್ಲ? ಸುಮ್ನೆ ಹೇಳಕ್ಕೊಂದಷ್ಟೇ. ಅವ್ರಿಗೇನೋ ಓಟ್ ಬೇಕಿತ್ತು ಮಾಡ್ಕೊಂಡಷ್ಟೇ. ಅದನ್ನ ಬಿಟ್ಟು ಬೇರೆ ಏನೂ ಆಗ್ತಾ ಇಲ್ಲ. ಆದಷ್ಟು ರೈತರನ್ನ ಉಳ್ಸಕ್ ನೋಡ್ರಿ. ಎಲ್ಲ ಬರೇ ಹೊಲಗಳೆಲ್ಲ ತೆಗ್ತಾ ಹೋಗ್ತಾ ಇದ್ರೆ, ಮನೆ ಕಟ್ತಾ ಇದ್ರೆ ಊಟ ಎಲ್ರಿ ಮಾಡ್ತಾರೆ ಇವ್ರು? ಅದ ಹಂಗಾಗಿ ರೈತರು ಅಪ್ಪಾಜಿ ಇದಾರೆ. ಅವ್ರಿಗೋಸ್ಕರ ಎಲ್ಲರೂ ಬಡದಾಡ್ಬೇಕನ್ನೋದೇ ನಮ್ಮ ಇಚ್ಛೆ. ಅವ್ರು ಕೊಟ್ರ ಅವ್ರಿಗೆ ಯಾರೋ ಒಬ್ರಿಗೆ ಕೊಡ್ಬೋದು ಅಷ್ಟೇ. ಎಲ್ರು ಕೊಡಕ್ ಯಾರು ಆಗಲ್ಲ ರೀ. ಆ ಭೂಮಿನೇ ತಾಯಿ ಅನ್ಕೊಂಡು ನಂಬ್ಕೊಂಡ್ ಜನ ಜೀವನ ಮಾಡ್ತಾ ಇರುವಾಗ ಅದಂಗ್ರಿ ಕೊಡ್ತಾರೆ? ಹೇಳ್ತಾರ ಅಷ್ಟೇ. ಅವ್ರ ದುಡ್ಡಿನ ಆಮಿಷ ಒಡ್ಡಿ ಇದ್ ಮಾಡ್ಕೊಂಡ್ರೆ ಅವ್ರು ಏನ್ ಮಾಡಕ್ಕಾಗಲ್ಲ. ಅವ್ರು ಮಣ್ಣು ತಿಂತಾರ ಕೊನೆಗೆ ಕೊಟ್ಟವ್ರು ರೈತರು ಅಷ್ಟೇ. ಸೀಟ್ ಹಾಕಲ್ರು 1 ಗ್ರಾಮದಲ್ಲಿ 20 ಸೀಟ್ ಹಾಕಾರೇನು? ಇನ್ನು ಬಾಕಿಯರ್ಗ ಹಾಕೋದೇ ಇಲ್ಲ. ಗ್ಯಾರಂಟಿ ಯೋಜನೆ ಏನು ಗೊತ್ತಾ ಇಲ್ಲ. ಯಾತು ಕೊಟ್ಬಿಡುವ ಅವ್ರಿಗೆ? 2,000 ಹಾಕ್ಬಿಟ್ಟವ್ರೆ ಅಂದ್ಬಿಟ್ಟು ಜಮೀನ್ ಕೊಟ್ಬಿಡುವೆ ಅವ್ರಿಗೆ. ನಾವೇನ್ ಮಾಡುವ ಊಟಕ್ಕೆ? ನಾವು ಭತ್ತ ಈಗ ನೀರಿಲ್ವಲ್ಲ, ನೀರಿದ್ರೆ ರಾಗಿ ಭತ್ತ ಬೆಳಿತೀವಿ. ನಾವೇನ್ ಮಾಡುವ? ಈಗ ತಮಿಳ್ನಾಡು ಬಿಟ್ಬಿಟ್ಟು ನಾವೇನ್ ಮಾಡಮ್ಮ? ಈಗ ಕುಡಿಕ್ ನಮ್ಗೆ ನೀರ್ ಇಲ್ವಲ್ಲ, ತಮಿಳ್ನಾಡಿಗೆ ಹೆಂಗ್ ಬಿಡುವ ನೀರ? ಬಿಡ್ಬಾರ್ದು ತಮಿಳ್ನಾಡು ನೀರ.